ಮ್ಯಾರೇಜ್ ಯಾವಾಗಾದ್ರಿ ಸರ್? ಮದುವೆ ಯಾವಾಗ ನಿಮ್ದು? ಇದು ಮ್ಯಾರೇಜ್ ಬಿಸ್ನೆಸ್ ಎಲ್ಲ ಆಗಿ ಇದು ಮಾಡಿ 18-20 ವರ್ಷ ಆಯಿತು ಮ್ಯಾರೇಜಿಗೆ ಆಗಿ. ಅಲ್ಲ ನಿಮ್ಮ ಎಷ್ಟನೇ ವರ್ಷದಲ್ಲಿ? ನಾನು 30ನೇ ವರ್ಷದಲ್ಲಿ ಮ್ಯಾರೇಜ್. 30 ವರ್ಷ. ಲವ್ ಮ್ಯಾರೇಜ್ ಅರೇಂಜಾ? ಅರೇಂಜ್ಡ್ ಮ್ಯಾರೇಜೇ. ಹಾಂ. ಲಾಸ್ಟಿಗೆ ಸ್ವಲ್ಪ ನಾನೇ ಸೆಲೆಕ್ಟ್ ಮಾಡಿಕೊಂಡೆ. ಅಂದರೆ ತುಂಬ ಪ್ರಪೋಸಲ್ ಬರ್ತಾ ಇತ್ತು. ನಿಮಗೆ ಬರ್ತಾ ಇತ್ತು? ಹಾಂ, ಹಾಂ, ಹೈಯೆಸ್ಟ್ ಓಕೆ. ಆಗ ಡೌರಿ ಇತ್ತು. ಹೈಯೆಸ್ಟ್ ಡೌರಿ ಅಂದರೆ ನೀವು ಕೊಡ್ಲಿಕ್ಕೆ ಆ ಕಡೆಯಿಂದ ಕೊಡ್ಲಿಕ್ಕೆ? ಹುಡುಗಿನ ಕಡೆ ಕೊಡೋದು, ಹುಡುಗನಿಗೆ. ಓಕೆ, ಓಕೆ. ನಮ್ಮ ಅದರಲ್ಲಿ ಬಂಟ್ ಕಮ್ಯುನಿಟಿಯಲ್ಲಿ ಹುಡುಗಿಯ ಕಡೆಯಿಂದ ಕೊಡೋದು. ಹ್ಮ್ ಹ್ಮ್ ಆಗ ಆ ಟೈಮಿಗೆ ಆಗ ನಾನು ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಲ್ಲ, ಹಾ, ಹೌದು. ಇಂಡಿಪೆಂಡೆಂಟ್ ಮನೆ ಅದೆಲ್ಲ ಮಾಡಿ ವೆಲ್ ಸೆಟಲ್ಡ್ ಇದ್ದೆ ಸೆಟ್ಲ್ ಆಗಿದೆ. ಮಂಗಳೂರಲ್ಲಿ. 30 ಇಯರ್ ಎಲ್ಲ ಸೆಟ್ಲ್ ಆಗಿತ್ತು. ಎಲ್ಲ ಸೆಟಲ್ಡ್. ಆಗ ಎಲ್ಲ ತುಂಬ ಪ್ರಪೋಸಲ್ ಬರ್ತಾ ಇತ್ತು. ಮನೆ ಕೊಡ್ತೇನೆ, 50 ಲಕ್ಷ ಡೌರಿ ಕೊಡ್ತೇನೆ ಎಲ್ಲ ಬರ್ತಿತ್ತು. ನಾನು ಈ ಡೌರಿ ತಗೊಂಡವರು ಡೌರಿಗೆ ಎಗೇನೆಸ್ಟ್. ಮತ್ತು ಡೌರಿ ತಗೊಂಡವ್ರನ್ನೆಲ್ಲ ನಾನು ನೋಡ್ತಾ ಇದ್ದೆ ಹತ್ತಿರದಿಂದ, ಅವರ ಪರಿಸ್ಥಿತಿ ಅದು ಯಾವಾಗಲ ಬೇಡ ಅಂತ ನಾನು ಅವಾಗಲೇ ಆಲೋಚನೆ ಮಾಡಿದ್ದೆ. ಈ ಡೌರಿದು ಟೋಟಲಿ ಎಗೇನೆಸ್ಟ್. ನಾನು ಈ ಶ್ರೀಮಂತ ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ. ಅಂದರೆ ಅಂಥ ನಮ್ಮಿಂದ ಮೇಳೆಯವರನ್ನು ಮದುವೆ ಆಗೋದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಶ್ರೀಮಂತಿಕೆಯಲ್ಲಿ. ನನಗೆ ನನ್ನ ಮಕ್ಕಳಿಗೆ ಅದೇ ಹೇಳೋದು, ಒನ್ ಪೀಪಲ್ ಹೂ ನೋ ಎವ್ರಿಥಿಂಗ್, ಹಾರ್ಡ್ ಅರ್ನ್ಡ್ ಮನಿ, ಆಗ ಮಾತ್ರ ಅದಕ್ಕೆ ಹೇಳು. ನೀವು ದೊಡ್ಡ ಇದು ಮನೆತನ ಅಂದರೆ ದೊಡ್ಡ ಶ್ರೀಮಂತಿಕೆ ಮದುವೆ ಆದರೆ ಆಗಬಾರ್ದಂತಲ್ಲ, ಮೈ ಡಿಸಿಷನ್. ನಾನು ಅಂಥದ್ದಕ್ಕೆ ಏನು ಕೊಡಲಿಲ್ಲ. ನಾನು 1 ಪೈಸೆ ಡೌರಿ ತಗೊಂಡಿಲ್ಲ, 1 ಪೈಸೆ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, 1 ಪೈಸೆ ಖರ್ಚಿದ್ದು ದುಡ್ಡು ನಮ್ಮ ಹೆಂಡತಿ ಮನೆಯಿಂದ ತಗೊಂಡಿಲ್ಲ. ನಮ್ಮದೇ ಒಂದು ಸ್ಟೈಲ್ ಆಫ್ ಮ್ಯಾರೇಜ್. ಲವ್ ಅಂತಲ್ಲ, ಲಾಸ್ಟ್ 1-2-3 ತಿಂಗಳಾಗುವಾಗ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಡುತ್ತು ಮದುವೆ ಅದೇ ಅಷ್ಟೇ. ಓಕೆ, ಓಕೆ. ಎಲ್ಲಿ ಅವರನ್ನು ಫಸ್ಟ್ ನೋಡಿದ್ರಿ ನೀವು, ನಿಮ್ಮ ವೈಫನ್ನು? ಅವರನ್ನು ಇಲ್ಲೊಂದು ಫಂಕ್ಷನಲ್ಲಿ ನೋಡಿದೆ. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಮದುವೆ ಆಗುವ ಅಂದಾಜು ಗೊತ್ತಿರಲಿಲ್ಲ. ಆನಂತರ ಮತ್ತೆ ಮಾತುಕತೆ ಆಗಿ ಆಯಿತು. ಮ್ಯಾರೇಜ್ ಆಗಿ 20 ವರ್ಷ ಆಯಿತು. 17-18 ವರ್ಷ 20 ವರ್ಷ ಆಗ್ತಾ ಬಂತು.